ಈ ದೇವಾಲಯದ ಬಾಗಿಲು ತೆರೆದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ನಮ್ಮ ಸುತ್ತಮುತ್ತ ಇರೋ ಅನೇಕ ದೇವಾಲಯಗಳು, ಸ್ಥಳಗಳು ಅದರದೇ ಆದ ನಿಗೂಢ ರಹಸ್ಯವನ್ನು ಒಳಗೊಂಡಿರುತ್ತದೆ. ಆದರೆ ಈ ರಹಸ್ಯಗಳ ಬಗ್ಗೆ ನಿಮಗೆ ನಿಖರವಾಗಿ ತಿಳಿದಿರುವುದಿಲ್ಲ. ಅಂತಹ ನಿಗೂಢ ಸ್ಥಳಗಳಲ್ಲಿ ಈ 3 ಸ್ಥಳಗಳು ಕೂಡ ಸೇರಿಕೊಂಡಿದೆ. ಆ 3 ನಿಗೂಢ ಸ್ಥಳಗಳು ಯಾವುದು? ಈ ಸ್ಥಳಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ರಹಸ್ಯ ಹೀಗಿವೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಪಂಚದಾದ್ಯಂತ ಅಂತಹ ಅನೇಕ ಮುಚ್ಚಿದ್ದ ಬಾಗಿಲುಗಳಿವೆ. ಅವುಗಳು ಹಲವು ವರ್ಷಗಳಿಂದ ಮಾತ್ರವಲ್ಲದೆ ಹಲವು ಶತಮಾನಗಳಿಂದಲೂ ಮುಚ್ಚಿದೆ. ಗಂಭೀರ ಕಾರಣಕ್ಕಾಗಿ ಈ ಬಾಗಿಲುಗಳನ್ನು ಮುಚ್ಚಲಾಗಿದೆ. ಈ ಬಾಗಿಲುಗಳು ಯಾವ ನಿಧಿಗಳು ಮತ್ತು ರಹಸ್ಯಗಳನ್ನು ಮರೆಮಾಡುತ್ತಿವೆ ಎನ್ನುವುದು ಇಂದಿಗೂ ತಿಳಿದಿಲ್ಲ. ಅಂತಹ 3 ಬಾಗಿಲುಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿದ್ದೇವೆ. ಇವುಗಳಲ್ಲಿ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಪಾಲ್ಮ್ ಸ್ಪ್ರಿಂಗ್ ಹೋಟೆಲ್ನ ಕೊಠಡಿ ಸಂಖ್ಯೆ 873 ಮತ್ತು ತಾಜ್ ಮಹಲ್ನ ಮುಚ್ಚಿದ ಬಾಗಿಲುಗಳ ಹಿಂದಿನ ಕಥೆಗಳು ಸೇರಿಕೊಂಡಿವೆ. ಮೊದಲನೆಯದಾಗಿ ಪದ್ಮನಾಭ ಸ್ವಾಮಿ ದೇವಾಲಯದ ರಹಸ್ಯ. ಭಾರತದಲ್ಲಿ ಪದ್ಮನಾಭ ಸ್ವಾಮಿ ದೇವಾಲಯವನ್ನು 6ನೇ ಶತಮಾನದಲ್ಲಿ ಹಿಂದೂ ದೇವತೆ ವಿಷ್ಣುವಿನ ದೇವಾಲಯವಾಗಿ ನಿರ್ಮಿಸಲಾಯಿತು. ಇದು ಅಮೂಲ್ಯವಾದ ಸಂಪತ್ತಿನಿಂದ ತುಂಬಿದೆ. 1729ರಲ್ಲಿ ತ್ರಾವಣಕೋರ ರಾಜಮನೆತನದಿಂದ ನಿರ್ವಹಿಸಲ್ಪಟ್ಟಿದೆ. ಆದರೆ 2011ರಲ್ಲಿ ದೇವಸ್ಥಾನದ ಖಜಾನೆಯನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಬಂದಾಗ ಅವರನ್ನು ದೇವಾಲಯದ ಹಕ್ಕಿನಿಂದ ತೆಗೆದುಹಾಕಲಾಯಿತು. ಒಂದು ಸಮಿತಿಯು ದೇವಾಲಯವನ್ನು ಸ್ವಾಧೀನಪಡಿಸಿಕೊಂಡಿತ್ತು ಮತ್ತು ಪ್ರವೇಶದ ನಂತರ 6 ಬಲವಾದ ಕಮಾನುಗಳನ್ನು ನಿರ್ಮಿಸಲಾಯಿತು. ಈ ಕಮಾನುಗಳು ತೆರೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಅವುಗಳನ್ನು ಕಬ್ಬಿಣದ ಬಾಗಿಲುಗಳು ಮತ್ತು ಬೀಗಗಳಿಂದ ಮುಚ್ಚಲಾಗಿತ್ತು. ಇವುಗಳಲ್ಲಿ 5 ಬಾಗಿಲುಗಳನ್ನು ತೆರೆಯಲಾಗಿತ್ತು. 1 ಬಾಗಿಲನ್ನು ಇಂದಿಗೂ ತೆರೆಯಲಾಗಿಲ್ಲ. ಕೆಲವು ಸಮುದ್ರ ಮಟ್ಟಕ್ಕೆ ಸಂಪರ್ಕಿಸಲಾಗಿದೆ ಎನ್ನುವ ನಂಬಿಕೆ ಇದೆ. ಅದು ತೆರೆದ ತಕ್ಷಣ ವಿನಾಶ ಬಂದೊದಗುತ್ತೆ ಎಂದು ಹೇಳಲಾಗುತ್ತದೆ. ಎರಡನೆಯದು ಬಾನಫ್ ಸ್ಟ್ರಿಂಗ್ ಹೋಟೆಲ್ ಕೊಠಡಿ ಸಂಖ್ಯೆ 873ರ ರಹಸ್ಯ. ಕೆನಡಾದ ಆಲ್ಬರ್ಟಾದಲ್ಲಿರುವ ಬಾನಫ್ ಸ್ಟ್ರಿಂಗ್ ಹೋಟೆಲ್ನ ಕೊಠಡಿ ಸಂಖ್ಯೆ 873ರ ನಿಗೂಢವಾದ ರಹಸ್ಯವು ಅಡಗಿದೆ. ಪ್ರಸ್ತುತ ಕೊಠಡಿಯ ಬಾಗಿಲು ಎಲ್ಲಿ ಇರಬೇಕಿತ್ತೋ ಅಲ್ಲಿ ನೀವು ಖಾಲಿ ಗೋಡೆಯ ದೊಡ್ಡ ಭಾಗವನ್ನು ಮಾತ್ರ ಕಾಣುತ್ತೀರಿ. ಆದರೆ ಗೋಡೆಯ ಈ ಭಾಗದಲ್ಲಿ ಬಡಿದಾಗ ಅಲ್ಲಿಯೂ ಬಾಗಿಲು ಇದೆ ಎಂದು ಅನಿಸುತ್ತದೆ. ಹಲವು ವರ್ಷಗಳ ಹಿಂದೆ ರಜೆಗೆಂದು ಕೋಣೆಗೆ ಬಂದಿದ್ದ ವಿವಾಹಿತ ದಂಪತಿಗಳು ತಮ್ಮ ಕಿರಿಯ ಮಗಳೊಂದಿಗೆ ಅಲ್ಲಿಯೇ ತಂಗಿದ್ದರು. ಆದರೆ ನಡುರಾತ್ರಿಯಲ್ಲಿ ರೂಮಿನಲ್ಲಿದ್ದ ಗಂಡನಿಗೆ ಏನೋ ಹುಚ್ಚು ಹಿಡಿದಂತಾಯಿತು. ಆ ವ್ಯಕ್ತಿ ತನ್ನ ಪತ್ನಿ ಮತ್ತು ಮಗಳನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆಯ ನಂತರ ಹೋಟೆಲ್ ಕೊಠಡಿಯನ್ನು ನವೀಕರಿಸಿ ಆ ಕೋಣೆಯನ್ನು ಮತ್ತೆ ಜನರಿಗೆ ನೀಡಲಾಯಿತು. ಆದರೆ ಅಲ್ಲಿಗೆ ನಿಯಮಿತವಾಗಿ ಬರುವ ಅತಿಥಿಗಳು ಕಿರುಚಾಟವನ್ನು ಕೇಳಿದರು. ರಕ್ತದ ಕುರುಹುಗಳು ಕಂಡುಬಂದವು. ಜನರು ತಮ್ಮ ದೇಹದ ಮೇಲೆ ರಕ್ತದ ಕಲೆಗಳನ್ನು ಸಹ ನೋಡಿದರು ಎಂದು ಹೇಳಲಾಗುತ್ತದೆ. ಮೂರನೆಯದು ತಾಜ್ ಮಹಲ್ನ ಗುಪ್ತ ಕೊಠಡಿಗಳು. ಭಾರತದ ತಾಜ್ ಮಹಲ್ನಲ್ಲಿ ಪ್ರವಾಸಿಗರು ಎಂದಿಗೂ ನೋಡಲಾಗದ ಅನೇಕ ಸ್ಥಳಗಳಿವೆ. ಅಮೃತ ಶಿಲೆಯ ಗೋಡೆಗಳ ಹಿಂದೆ ಮೊಹರು ಪ್ರವೇಶ ದ್ವಾರಗಳೊಂದಿಗೆ ಸಂಪೂರ್ಣ ಇತರ ಕಥೆ ಇದೆ. ಈ ಗೋಡೆಗಳ ಹಿಂದೆ 1089 ಕೊಠಡಿಗಳಿವೆ ಎಂದು ನಂಬಲಾಗಿದೆ. ಹಿಂದೂ ಪೇಂಟ್ ವರ್ಕ್ನ ಹಿಂದೆ ಸುಮಾರು 22 ಕೊಠಡಿಗಳನ್ನು ಹೊಂದಿರುವ ಇನ್ನೊಂದು ಮಹಡಿ ಇದೆ. ತೆರೆದ ಮೊದಲ ಮಹಡಿಯಲ್ಲಿ ಅನೇಕ ನಿಗೂಢ ಮುಚ್ಚಿದ ಬಾಗಿಲುಗಳಿವೆ. ಅದನ್ನು ಯಾರೂ ತೆರೆಯಲು ಸಾಧ್ಯವಿಲ್ಲ. ಇದರ ಹಿಂದಿರುವ ಜನಪ್ರಿಯ ನಂಬಿಕೆ ಎಂದರೆ ಈ ತಾಣಗಳು ತರಾತುರಿಯಲ್ಲಿ ನಿರ್ಮಿಸಲ್ಪಟ್ಟಿರುವುದರಿಂದ ನೋಡಲು ಅಷ್ಟೊಂದು ಸುಂದರವಾಗಿಲ್ಲವೆಂದು ಶಹಜಹಾನ್ ಇದನ್ನು ಮುಚ್ಚಿದನು ಎಂದು ಹೇಳಲಾಗುತ್ತದೆ. ಈ ಮೇಲಿನ ಸ್ಥಳಗಳು ನೋಡಲು ಎಷ್ಟೇ ಭವ್ಯತೆಯನ್ನು ಹೊಂದಿದ್ದರೂ ಅದರ ಹಿಂದೆ ಯಾರೂ ಬಿಡಿಸಲಾಗದ ರಹಸ್ಯವನ್ನು ಒಳಗೊಂಡಿದೆ. ಈ ಸ್ಥಳಗಳಲ್ಲಿನ ರಹಸ್ಯಗಳು ಇಂದಿಗೂ ಕೂಡ ನಿಗೂಢವಾಗಿಯೇ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.